ಹೆಣ ಮಾತಾಡುತ್ತೆ. ಹೌದು, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ರಾಜ್ಯ ದೇಶವ್ಯಾಪಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಆಲ್ರೆಡಿ ಈ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಆಗಿದೆ. ಕೇಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆಯಾ ಹಾಗಾದ್ರೆ SIT ತಂಡ? ಅಸಹಜ ಸಾವುಗಳ ಬಗ್ಗೆ SIT ಮಾಹಿತಿ ಸಂಗ್ರಹ ಮಾಡ್ತಾ ಇದೆಯಾ? SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅಂತ ಸರ್ಕಾರವೇ ಈಗ ಘೋಷಣೆ ಮಾಡಿದೆ. ಈ ಬಗ್ಗೆ ಅಶ್ವವೇಗ ನ್ಯೂಸ್ನಲ್ಲೇ ಎಕ್ಸ್ಕ್ಲೂಸಿವ್ ಸ್ಟೋರಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಧೇಯನೊಬ್ಬ ಆಲ್ರೆಡಿ ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನೇ ಹೆಣವನ್ನು ಹೂತಿಟ್ಟಿದ್ದು, ನನಗೆ ಆರ್ಡ್ರ್ ಮಾಡ್ತಾ ಇದ್ರು, ನಾನೇ ನೂರಾರು ಶವಗಳನ್ನು ನನ್ನ ಕೈಯಾರನೇ ಹೂತಿಟ್ಟಿದ್ದೀನಿ, ನನಗೆ ಈಗ ಮಾನಸಿಕವಾಗಿ ಜಿಗುಪ್ಸೆ ಆಗ್ತಾ ಇದೆ, ಪಶ್ಚಾತ್ತಾಪ ಕಾಡ್ತಾ ಇದೆ, ಹಾಗಾಗಿ ನಾನು ಮುಂದೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಒಬ್ಬ ಧೈರ್ಯ ಮಾಡಿ ಬಂದ ಮೇಲೆ ಸಾಕಷ್ಟು ಹೈಪ್ ಪಡ್ಕೊಳ್ತು. ಸಾಕಷ್ಟು ಸೆನ್ಸಿಟಿವ್ ವಿಚಾರ ಇದು. ಆಲ್ರೆಡಿ SIT ರಚನೆ ಆಗಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳು, ವಕೀಲರ ಸಂಘದವರು ಪ್ರೆಸ್ ಮೀಟನ್ನು ಮಾಡಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದರು. ಏನೋ ಹಿರಿಯ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಎಲ್ಲರ ಕೋರಿಕೆಯ ಮೇರೆಗೆ ಸರ್ಕಾರ SIT ರಚನೆ ಮಾಡಿದೆ. ಈಗ ಶವಗಳ ಮರಣೋತ್ತರ ಪರೀಕ್ಷೆ ವರದಿ ಸಂಗ್ರಹಿಸಲಿಕ್ಕೆ ಸಿದ್ಧತೆಗಳು ಕೂಡ ಈಗ ನಡೀತಾ ಇದ್ದಾವೆ. ಧರ್ಮಸ್ಥಳ ವ್ಯಾಪ್ತಿಯ ಸಾವುಗಳ ವರದಿಯನ್ನು SIT ತಂಡದವರು ಪಡಿತಾರೆ. ಬೆಳ್ತಂಗಡಿ ವ್ಯಾಪ್ತಿಯ ವರದಿಯನ್ನು ಸಂಗ್ರಹಿಸಲಿಕ್ಕೆ SIT ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸರ್ಕಾರಿ ಮತ್ತು ಖಾಸಗಿ ಫೋರೆನಿಕ್ಸ್ ವೈದ್ಯರಿಂದ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. 15 ವರ್ಷಗಳ ಹಿಂದಿನ ವರದಿಗಳ ಸಂಗ್ರಹಿಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲ ದಾಖಲೆಯನ್ನು ಸಂಗ್ರಹಿಸಲಿಕ್ಕೆ ಈಗ SIT ಮುಂದಾಗ್ತಾ ಇದೆ. ನಿಗೂಢ ಸಾವುಗಳ ಮರಣೋತ್ತರ ವರದಿ ಸಂಗ್ರಹಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ ಪ್ರಣವ್ ಮೊಹಂತಿ, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಸೇರಿದಂತೆ ಅಲ್ಲಿ ಅನುಚೇತ್, ಈಗ ಸಾಕಷ್ಟು ಅನುಭವಿ ಅಧಿಕಾರಿಗಳು. ಅದ್ರ ಜೊತೆಗೆ ಅನುಚೇತ್ ಮತ್ತು ಸೌಮ್ಯಲತಾ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ರೆಡಿ ಕೆಲಸ ಮಾಡಿದ್ರು. ಈ ಹಿಂದೆ ಸೌಜನ್ಯ ಕೇಸು ಇವರ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಸೌಜನ್ಯ ಕೇಸ್ ನಡೀತು. ಅದಾದಮೇಲೆ MK ಗಣಪತಿ ಕೇಸ್ ನಡೀತು. ಅದ್ರ ಜೊತೆಗೆ ಗೌರಿ ಲಂಕೇಶ್ ಹತ್ಯೆ, ಹೀಗೆ ಅನೇಕ ಕೇಸ್ಗಳನ್ನು ಈಗ ಹ್ಯಾಂಡಲ್ ಮಾಡಿದಂತಹ ಅಧಿಕಾರಿಗಳೇ ಇದ್ದಾರೆ. ಈಗ ಈ ಒಂದು ಸೆನ್ಸಿಟಿವ್ ವಿಚಾರ ಆಗಿರೋದಂದರೆ ಧರ್ಮಸ್ಥಳದ ಕಾಡಿನ ವಿಸ್ತೀರ್ಣವನ್ನು ನೋಡಿ, ಧರ್ಮಸ್ಥಳ, ಮೊಂಡಾಜೆ ಸೇರಿದಂತೆ ಕಾಡಿನ ವಿಸ್ತೀರ್ಣ ನೋಡಿ ಸಹಜವಾಗಿ ಒಂದಿಷ್ಟು SIT ತಂಡದವರಿಗೂ ಒಂದು ಸ್ವಲ್ಪ ಟೆನ್ಷನ್ ಆಗಿದ್ದು ಸಹಜನೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ಒಂದು ಕಡೆ ಸರ್ಕಾರ ಒಂದು SIT ತಂಡ ರಚನೆ ಮಾಡಿದ ಮೇಲೆ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ರಾಜ್ಯ ದೇಶದ ಜನ ಈಗ ನಿರೀಕ್ಷೆ ಮಾಡ್ತಾ ಇದ್ದಾರೆ. SIT ತಂಡ ಧರ್ಮಸ್ಥಳಕ್ಕೆ ಹೋಗಿ ತನಿಖೆಯನ್ನು ಕೈಗೆತ್ಕೊಂಡಿದೆಯಾ? ಏನೇನೆಲ್ಲ ಪ್ರೊಸೀಜರ್ಸ್ಗಳು ನಡೀತಾ ಇದೆ SIT ತಂಡದಿಂದ ಅಂತ? ಸಚಿನ್, ಇವತ್ತು ಸಂಜೆ ಅಷ್ಟರಲ್ಲಿ SIT ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಕಾಲಿಡಿದ್ದಾರೆ. ಪ್ರಮುಖವಾಗಿ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿನ ಪ್ರಕರಣ ದಾಖಲಾಗಿಗೂ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಕೂಡ ತಮಗೆ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದ ನಂತರವಾಗಿ ಏನು ಕೇಸ್ ಸ್ಟೇಟಸ್ ಏನಿದೆ, ಇಲ್ಲಿಯವರೆಗೂ ಯಾವ್ಯಾವ ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ ಮತ್ತು ಟೆಕ್ನಿಕಲ್ ಸಾಕ್ಷಿಗಳು ಯಾವ್ಯಾವ ಇದಾವೆ ಮತ್ತು ಏನು ಈಗಾಗಲೇ ಅನಾಮಿಕ ವ್ಯಕ್ತಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಆ ಹೇಳಿಕೆ ಕಾಪಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ, ದೂರಿನಲ್ಲಿ ಏನೇನಿದೆ ಅನ್ನೋದ್ರ ಕೂಡ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ದಕ್ಷಿಣ ಕನ್ನಡ SP ಕಚೇರಿ ಅಥವಾ ಅಲ್ಲಿನ CID ಆಫೀಸ್ನಲ್ಲಿ ಅವರು ಒಂದು ಕಚೇರಿಯನ್ನು ಮಾಡಿಕೊಂಡು ಎಲ್ಲ ಟೀಮ್ನ ಡಿಸ್ಕಷನ್ ಮಾಡ್ತಾರೆ. ಈ ಕೇಸ್ನ ಯಾವ ರೀತಿಯಾಗಿ ಮುಂದುವರಿಸಬೇಕು, ಈ ಕೇಸ್ನಲ್ಲಿ ಯಾವ್ಯಾವ ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಆ ಸಭೆಯಲ್ಲೇ ನಿರ್ಧಾರವಾಗುವಂಥದ್ದು. ಜೊತೆಗೆ ಈಗಾಗಲೇ ಕೂಡ 20 ಅಧಿಕಾರಿಗಳನ್ನು ಕೂಡ ನಿಯೋಜನೆಯನ್ನು ಮಾಡಿಕೊಂಡಿರುವಂಥದ್ದು. ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಕೂಡ ನಿಯೋಜನೆ ಮಾಡಿ ಅವರಿಗೆ ಉಸ್ತುವಾರಿ ಕೊಡುವಂಥ ಸಾಧ್ಯತೆ ಕೂಡ ಇವತ್ತೇ ಹೆಚ್ಚಿರುವಂಥದ್ದು. ಅದಷ್ಟೇ ಅಲ್ಲದೆ ಈಗಾಗಲೇ ಕೂಡ ಸಭೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಅನಾಮಿಕ ವ್ಯಕ್ತಿ ಕಳೆದ 20 ವರ್ಷಗಳಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಾಕಷ್ಟು ಮಹಿಳೆಯರ ಶವವನ್ನು ನಾನು ಊತ ಹಾಕಿದ್ದೀನಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಹಾಗಾಗಿ ಪ್ರಪ್ರಥಮವಾಗಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಅಸಹಜ ಸಾವಿನ ಪ್ರಕರಣಗಳನ್ನು ತೆಗೆದುಕೊಳ್ತಾರೆ. ಅದರ ಜೊತೆಗೆ ಪುತ್ತೂರು, ಕೊಡಗು, ಈ ಏನೆಲ್ಲ ಕಡುಬು ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ ಇವೆಲ್ಲ ಸ್ಟೇಷನ್ಗಳಲ್ಲಿ ದಾಖಲಾಗಿರುವಂಥ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಫಸ್ಟಿಗೆ SIT ಮಾಡುತ್ತೆ. ಆ ಸಂದರ್ಭದಲ್ಲಿ ಅವರು ಮರಣೋತ್ತರ ಪರೀಕ್ಷೆ ಮಾಡಿರುವಂಥ ಏನು ಕಾಪಿಗಳಾಗಿರ್ಬೋದು ಮತ್ತು ಏನೋ ಎಲ್ಲ ರೀತಿಯಾದಂಥ ಕಾಪಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾರೆ, ಯಾವ ಕಾರಣಕ್ಕೋಸ್ಕರವಾಗಿ ಸಾವನ್ನ
ಸಾವನ್ನಪ್ಪಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪಡೆದುಕೊಂಡು ಡಿಸ್ಕಷನ್ ಮಾಡೋಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕವಾಗಿ ಯಾವ್ಯಾವ ಕೇಸ್ಗಳಲ್ಲಿ ಎಷ್ಟು ಜನ ಮೃತದೇಹವನ್ನು ತಗೊಂಡೋಗಿದ್ದಾರೆ, ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಬಂದು ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಎಷ್ಟು ಜನ ಪ್ರತಿಷ್ಠವಾಗಿ ಎಷ್ಟು ಜನ ಅಸಹಜ ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಆ ಕುಟುಂಬಸ್ಥರ ಸಂಪರ್ಕ ಮಾಡುವಂಥದ್ದು, ಅವರು ಯಾವ ಕಾರಣಕ್ಕೋಸ್ಕರ ಸತ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನ SIT ಮುಂದಿನ ದಿನಗಳಲ್ಲಿ ಮಾಡಲಿದೆ. ಸದ್ಯಕ್ಕೆ ಇವತ್ತು ಸಂಜೆ 6 ಗಂಟೆ ನಂತರವಾಗಿ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಆ ಕೇಸ್ನ ಫೈಲ್ನ ತಗೊಳ್ತಾರೆ. ತದನಂತರವಾಗಿ ಅವರ ಏನು SIT ತಂಡ ಇದೆಯಲ್ಲ, SIT ತಂಡ ಅಧಿಕಾರಿಗಳ ನೇತೃತ್ವದಲ್ಲಿ, ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ. ಏನು ಅಧಿಕಾರಿಗಳಿಗೆ ಇಂತಿಂಥ ಕೆಲಸಗಳನ್ನು ನೀನು ಮಾಡಬೇಕು, ಈ ಆಂಗಲಲ್ಲಿ ನೀ ತನಿಖೆ ಹಿಂಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲ ಕೆಲಸದ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಸಚಿನ್. ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.